ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೋಯಾ ಚಂಕ್ಸ್ನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎರಡು ಕೆಂಪಗೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ತೆಂಗಿನ ತುರಿನ ಹಾಕಿ, ತೆಂಗಿನ ತುರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೇವಿ ಹದಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆಯನ್ನು ಹಾಕಿ, ಅದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೆಂಪಾಗೋ ತನಕ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದಕ್ಕೆ ನಾವು ರುಬ್ಬಿರುವಂಥ ಪೇಸ್ಟನ್ನ ತಗೊಂಡು ಹಾಕ್ಕೊಳ್ಳೋಣ. ಗ್ರೇವಿನ ಚೆನ್ನಾಗಿ ಕೈ ಆಡಿಸ್ತಾ ಒಂದು ಹದ ಬರೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಕೈ ಆಡಿಸಿ. ಎಷ್ಟೊತ್ತು ನಾವು ಬೇಯಿಸ್ಕೊತೀವೋ ಅಷ್ಟೊತ್ತು ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಂತರ ಗರಂ ಮಸಾಲ ಹಾಕ್ಕೊಳ್ಳಿ. ಇದೆಲ್ಲದನ್ನು ಹಾಕ್ಕೊಂಡು ನಂತರ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕಲಿಸ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೇವಿ ಹದಕ್ಕೆ ಮಾಡ್ಕೊಳ್ಳಿ. ಗಟ್ಟಿ ಆಗುತ್ತಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಹದಕ್ಕೆ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಕ್ಕೊಳ್ಳಿ, ಅಂದರೆ ಇಲ್ಲ. ಮತ್ತೆ ಕೈ ಆಡಿಸಿ ಮಿಕ್ಸ್ ಮಾಡಿ. 1-2 ನಿಮಿಷ ಇದನ್ನ ಮುಚ್ಚಿ. ನಂತರ ಇದಕ್ಕೆ ಈ ಥರ ಕುದೀತಾ ಇರುವಾಗ ಇದಕ್ಕೆ ನಾವು ನಮ್ಮ ಮೇನ್ ಐಟಮ್ ಆಗಿರೋವಂಥದ್ದನ್ನು ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸ್ನ 10 ನಿಮಿಷ ನೆನೆಸಿಟ್ಟುಕೊಂಡು ಈ ಗ್ರೇವಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು, ಭಾಳ ಪೀಸ್ ಬೇಕನ್ನಿಸಿದರೆ ಬಹಳ ಚಂಕ್ಸ್ನ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೀಟಾಗಿ ಕೈ ಆಡಿಸ್ಕೊಂಡು ಗ್ರೇವಿ ಎಲ್ಲದು ಸೋಯಾ ಚಂಕ್ಸ್ನ ಹೀರ್ಕೋಬೇಕಲ್ವ, ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ಕಸೂತಿ ಮೇಥಿನ ಹಾಕ್ಕೊಳ್ಳಿ ಫ್ಲೇವರ್ಗೋಸ್ಕರ. ನಂತರ ಸ್ಪೈಸಿ ಇನ್ನೂ ಬೇಕನ್ನಿಸಿದ್ರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ.
ಮತ್ತು ಒಂದೆರಡು ಸೆಕೆಂಡ್ ಮುಚ್ಚಿ ನಂತರ ಇದಕ್ಕೆ ಕೊತ್ತಂಬರಿಯಿಂದ ಡೆಕೋರೇಷನ್ ಮಾಡಿದರೆ ರೆಡಿ. 5 ನಿಮಿಷದಲ್ಲೇ ಮಾಡುವಂಥ ರುಚಿಕರವಾದ ಸೋಯಾ ಚಂಕ್ಸ್ ಗ್ರೇವಿ ರೆಡಿ ಆಗುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಅನ್ನದ ಜೊತೆ ಯಾವ್ದು ಜೊತೆ ಬೇಕಾದರೂ ತಿಂದ್ಕೊಳ್ಳಿ. ದಿಢೀರಂತ ಅತಿ ಬೇಗವಾಗಿ ಸುಲಭವಾಗಿ ಮಾಡುವ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.